ಹಲೋ ವಿದ್ಯಾರ್ಥಿ ವೀಕ್ಷಕರೇ, ಸವಿಚೈತ್ರದ 2 ಚರಣಗಳನ್ನು ನಾವು ಮೊದಲನೇ ಭಾಗದಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು 3ನೇ ಮತ್ತು 4ನೆಯ ಚರಣವನ್ನು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಮೈ ಕೊಡವಿ ಎದ್ದ ಜಗಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿದೆ. ಹೊಸತು ಜೀವೋಲ್ಲಾಸ ಚಿಗಿತ ಭಾವ ವಿಲಾಸ ನೆಲಮುಗಿಲ ವಾಲಗವೇ ನಡೆದಂತಿದೆ. ಇಲ್ಲಿ ಈ ಒಂದು ವಸಂತ ಮಾಸದಲ್ಲಿ ಅಂತಂದರೆ ಯುಗಾದಿಯಲ್ಲಿ ಮೈ ಕೊಡವಿ, ಮೈ ಮುರಿದು, ಎದ್ದ ಖಗ, ಜಗಖಗ ಪಕ್ಷಿ ಪ್ರಾಣಿಗಳು ಅಂತಂದರೆ ಎಲ್ಲ ಪ್ರಾಣಿ ಪಕ್ಷಿಗಳು, ಜಗವೆಲ್ಲ ಮತ್ತು ಖಗ ಅಂದರೆ ಇಲ್ಲಿ ಪಕ್ಷಿನೇ, ಹಾರುತ್ತಿರುವ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿವೆ. ಈ ಒಂದು ಹೊಸ ಚೈತನ್ಯ ಭರಿತ ಮಾಹದಲ್ಲಿ, ವಸಂತ ಮಾಸದಲ್ಲಿ ಹೊಸದಾದ ಪ್ರಕೃತಿಯಲ್ಲಿ ಸೌಂದರ್ಯವು ಉದ್ಭವಿಸಿದೆ. ಆ ಒಂದು ಚೈತನ್ಯದಲ್ಲಿ ಇಲ್ಲಿ ಎಲ್ಲ ಜಗ, ಖಗ, ಪ್ರಾಣಿ, ಪಕ್ಷಿಗಳೆಲ್ಲರಿಗೂ ಇಲ್ಲಿ ಬಹಳ ಮೈ ಮುರಿದು ಅವರಲ್ಲಿ ಒಂದು ಹೊಸ ಚೈತನ್ಯವನ್ನು ಬಂದಿದೆ. ಆದ್ದರಿಂದ ಅವು ಲಘು ಬಗೆಯ ದಗದಕ್ಕೆ ಹೊರಟಂತಿವೆ. ಬೇಗನೆ ಅವಸರದಿಂದ ತಮ್ಮ ಕೆಲಸಗಳಿಗೆ ಅವು ಹೋಗ್ತಾ ಇದ್ದಾವೆ. ಹೊಸತು ಜೀವೋಲ್ಲಾಸ ಚಿಗಿತ ಭಾವ ವಿಲಾಸ, ಹೊಸದೊಂದು ಜೀವೋಲ್ಲಾಸ ಅವರಲ್ಲಿ ಬಂದಿದೆಯೇನು. ಚಿಗಿತ ಭಾವ ವಿಲಾಸ ತನ್ನ ಒಂದು ಹೊಸ ಚೈತನ್ಯವನ್ನು ಅವರ ಮನಸ್ಸಿನಲ್ಲಿ ಮೂಡಿಕೊಂಡು ಮುಗಿಲ ವಾಲಗವೇ ನಡೆದಂತಿದೆ. ಆ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ನೆಲ ಮತ್ತು ಮುಗಿಲು ಎರಡೂ ಕಡೆ ವಾದ್ಯಗಳ ಒಂದು ಸಂಭ್ರಮ ನಡೀತಾ ಇದೆ ಅನ್ನೋ ಹಾಗೆ ಇಲ್ಲಿ ಪ್ರಕೃತಿ ಕಾಣಿಸ್ತಾ ಇದೆ ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಮೈ ಕೊಡವಿ ಎದ್ದ ಜಗಖಗ ಪಕ್ಷಿ ಪ್ರಾಣಿಗಳು ಮೈ ಮುರಿದು ಬಹಳ ಆ್ಯಕ್ಟಿವ್ ಆಗಿ ತನ್ನ ಒಂದು ಲಘು ಬಗೆಯ ಅವಸರದಿಂದ ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ದಾವೆ. ಹೊಸತು ಜೀವೋಲ್ಲಾಸ, ಜೀವ ಪ್ಲಸ್ ಉಲ್ಲಾಸ ಇದು ಒಂದು ಗುಣಸಂಧಿ ಆಗುತ್ತದೆ. ಚಿಗಿತ ಭಾವ ವಿಲಾಸ ನೆಲಮುಗಿಲ ವಾಲಗವೇ ನಡೆದಂತಿದೆ. ಇಲ್ಲಿ ನೆಲ ಮತ್ತು ಮುಗಿಲು ಎರಡೂ ಕಡೆ ಒಂದು ಸಂಭ್ರಮದ ವಾದ್ಯಗಳ ಒಂದು ಮಧುರವಾದ ಸಂಗೀತ ಆಗ್ತಾ ಇದೆ ಎನ್ನುವ ಹಾಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. 4ನೇ ಮತ್ತು ಕಡೆಯದಾದ ನುಡಿ. ಯುಗದ ಹಿಂದಿನ ಕೊಳೆ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬ ಸವಿ ಚೈತ್ರವು. ಇಲ್ಲಿ ನೋಡಿ, ಕಡೆಯದಾದ ಚರಣದಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ. ಯುಗದ ಹಿಂದಿನ ಕೊಳೆ ತಿಕ್ಕಿ ಮೈ ತೊಳೆದಂತೆ. ಯುಗದ ಹಿಂದಿನ ಅಂತಂತಂದರೆ ವಸಂತ ಮಾಸದ ಹಿಂದಿನ ಸಮಯದಲ್ಲಿದ್ದಂತಹ ಎಲ್ಲ ಕೊಳೆಯನ್ನು ತಿಕ್ಕಿ ತೊಳೆದು ವಸಂತ ಮಾಸ ಒಂದು ಹೊಸ ಚೈತನ್ಯವನ್ನು ಅಲ್ಲಿ ತಂದಿದೆ. ಎಲ್ಲ ಕಡೆ ಇದ್ದಿದ್ದಂತಹ ಕೊಳೆಯನ್ನು ಹಿಂದಕ್ಕೆ ತೆಗೆದುಹಾಕಿ ಅದನ್ನು ಅಳಿಸಿ ಸ್ವಚ್ಛಂದವಾಗಿ ಮಾಡಿದೆ ಈ ಒಂದು ವಸಂತ ಕಾಲ ಎಂದು ಹೇಳ್ತಾ ಇದ್ದಾರೆ. ಹಾಗೆ ಈ ಯುಗಾದಿ ಹಬ್ಬದಲ್ಲಿ ಜನರಲ್ಲಿರುವಂತಹ ದ್ವೇಷ, ಅವರಲ್ಲಿರುವಂತಹ ಕಹಿತನ ಎಲ್ಲ ಕೊಳೆದು ಅವರ ಮನಸ್ಸಿನಲ್ಲಿಯೂ ಕೂಡ ಒಂದು ಹೊಸ ಚೈತನ್ಯ ಬಂದಿದೆ ಅಂತ ಇಲ್ಲಿ ಹೋಲಿಸಿ ಹೇಳ್ತಾ ಇದ್ದಾರೆ. ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ, ಎಲ್ಲ ಕಡೆ ನೋಡಿದರೂ ಕೂಡ ಸುಂದರವಾದ ಹೂಗಳು, ಹಸಿರುಗಳು, ಚಿಗುರುಗಳು ಎಲ್ಲ ನಗುತ್ತಿರುವ ಹಾಗೆ ಅವರ ಮುಖ ಕಾಣಿಸ್ತಾ ಇದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು. ಬೆಲ್ಲವನ್ನು ಬೇವಿಗೆ ಸೇರಿಸಿದ ಮೇಲೆ, ಬೆಲ್ಲವನ್ನು ಬೇವಿಗೆ ಸೇರಿಸಿ ಕಹಿ ಕಳೆದು ಸಿಹಿ ಹೆಚ್ಚಿ, ಆ ಒಂದು ಕಹಿತನವನ್ನು ಈ ಬೆಲ್ಲ ಕಳೆದು ಅದು ಸಿಹಿಯಾಗಿಯೇ ಮಾಡಿದೆ. ಅಂದರೆ ಸಿಹಿಯೇ ಹೆಚ್ಚಾಗಿರಬೇಕು, ಕಹಿ ಹೋಗಿ ಸಿಹಿ ಹೆಚ್ಚಾಗಬೇಕು. ಹೀಗೆ ಎಲ್ಲರೆದೆಗಳ ತುಂಬ ಸವಿಚೈತ್ರ. ಹೀಗೆ ಜನರ ಮನಸ್ಸಿನಲ್ಲಿರುವಂತಹ ಎಲ್ಲ ಕಹಿತನವನ್ನು ತೆಗೆದುಹಾಕಿ ಈ ಬೇವು ಬೆಲ್ಲದಿಂದ ಹೇಗೆ ಜನರ ಮನಸ್ಸು ಸ್ವಚ್ಛಂದವಾಗುತ್ತದೆ, ಹಾಗೆ ಈ ವಸಂತ ಮಾಸ, ಯುಗಾದಿ ಮತ್ತು ಈ ಜನರ ಒಂದು ಮನಸ್ಸನ್ನು ಇಲ್ಲಿ ಹೋಲಿಸಿ ಹೇಳ್ತಾ ಇದ್ದಾರೆ. ಎಲ್ಲರೆದೆಗಳ ತುಂಬ ಸವಿಚೈತ್ರ. ಎಲ್ಲರ ಮನಸ್ಸು ಸವಿಚೈತ್ರದಿಂದ ತುಂಬಿರಬೇಕು, ಸವಿಯಾಗಬೇಕು, ಯಾರ ಮನಸ್ಸಲ್ಲೂ ಕಹಿತನವಿರಬಾರದು ಅಂತ ಹೇಳಿ ಈ ಸವಿಚೈತ್ರ ಎಂಬ ಒಂದು ಪದ್ಯದಿಂದ
ಲೇಖಕರು ಕವಿಗಳು ತುಂಬ ಸುಂದರವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು.